ಸ್ವಾಗತ ಹೇಳಿರಿ. ಇಂದು ನಾವು ಅಧ್ಯಾಯ 2ರಲ್ಲಿ ಬರ್ತಕ್ಕಂಥ ಭೂಫಲಕ ಸಂಚಲನ ಸಿದ್ಧಾಂತದ ಕುರಿತು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಭೂಫಲಕ ಸಂಚಲನ ಸಿದ್ಧಾಂತದ ಪ್ರಸ್ತಾವನೆಯನ್ನ ಗಮನಿಸೋಣ. ಭೂಫಲಕ ಸಂಚಲನ ಸಿದ್ಧಾಂತವು ಸಹ ಭೂಖಂಡಗಳ ಉಗಮವನ್ನು ವಿವರಿಸುವ ಸಿದ್ಧಾಂತಗಳಲ್ಲಿ ಒಂದಾಗಿರುತ್ತದೆ. ಭೂಮಿಯ ಮೇಲ್ಭಾಗದಲ್ಲಿರುವ ಬೃಹತ್ ಭೂಭಾಗಗಳ ಚಲನವಲನಗಳ ಅಧ್ಯಯನವೇ ಈ ಸಿದ್ಧಾಂತದ ಮೂಲ ತಿರುಳಾಗಿರುತ್ತದೆ. ಈ ಸಿದ್ಧಾಂತವು ಯಾವುದೇ ಒಬ್ಬ ವ್ಯಕ್ತಿ ಬರೆದ ಸಿದ್ಧಾಂತವಾಗಿರದೆ, ಇದು ಹಲವಾರು ಭೂವಿಜ್ಞಾನಿಗಳ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ರಚಿಸಿದ ಸಿದ್ಧಾಂತವಾಗಿರುತ್ತದೆ. ಈ ಸಿದ್ಧಾಂತದಲ್ಲಿ ಘನರೂಪದಲ್ಲಿರುವ ಭೂಭಾಗಗಳನ್ನು ಭೂಫಲಕವೆಂದು ಕರೆಯಲಾಗಿದೆ. ಈ ಭೂಫಲಕಗಳು ಸಾಮಾನ್ಯವಾಗಿ ಸರಾಸರಿ 100 ಕಿಲೋಮೀಟರ್ಗಳಷ್ಟು ದಪ್ಪ ಆಗಿರುತ್ತವೆ. ಈ ಪ್ರಮಾಣವು ಎಲ್ಲ ಕಡೆಗಳಲ್ಲಿ ಒಂದೇ ರೀತಿಯಲ್ಲಿರದೆ, ಅದು ಕೆಲವು ಸಾಗರಗಳ ತಳಭಾಗದಲ್ಲಿ ಕೇವಲ 8 ಕಿಲೋಮೀಟರ್ಗಳಷ್ಟು ದಪ್ಪವಾಗಿದ್ದರೆ, ಭೂಖಂಡಗಳ ಕೆಳಗೆ ಅದು ಸುಮಾರು 200 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ದಪ್ಪಾಗಿರುತ್ತದೆ. ಈ ಭೂಫಲಕಗಳು ಸೀಮಾ ಮತ್ತು ಸಿಯಾಲ್ಗಳಿಂದ ರಚನೆಗೊಂಡಿರುತ್ತವೆ. ಸೀಮಾ ಪದರವು ಸಿಯಾಲ್ ಪದರಗಿಂತ ಸಾಂದ್ರವಾಗಿರುತ್ತದೆ. ಸೀಮಾ ಮತ್ತು ಸಿಯಾಲ್ ಪದರಿನ ಸ್ಥಳದಲ್ಲಿ ಮೇಣದ ರೂಪದಲ್ಲಿರುವ ಶಿಲಾಪಾಕದ ಪದರವಿರುವುದು. ಈ ಪದರವನ್ನು ಆಸ್ಟೆನೋಸ್ಫಿಯರ್ ಎಂದು ಕರೆಯುವರು. ಈ ಆಸ್ಟೆನೋಸ್ಫಿಯರ್ ವಲಯವು ಸುಮಾರು 1300 ಡಿಗ್ರಿಯಿಂದ 2000 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವನ್ನು ಹೊಂದಿರುವುದು. ಈ ಇಷ್ಟೊಂದು ಉಷ್ಣಾಂಶವನ್ನು ಹೊಂದಿರುವ ಪದರದ ಮೇಲೆ ಭೂಫಲಕಗಳು ತೇಲುವಂತೆ ಇರುತ್ತವೆ. ಇದರಿಂದಾಗಿ ಈ ಭೂಫಲಕಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಲನೆಗೆ ಒಳಗಾಗುತ್ತವೆ. ಈ ಸಂಚಲನೆಗೆ ಆಸ್ಟೆನೋಸ್ಫಿಯರ್ ಸ್ಥಳದಲ್ಲಿನ ಪ್ರಚಲನ ಪ್ರವಾಹಗಳು ಮತ್ತು ಭೂ ಸಮತೋಲನ ಕ್ರಿಯೆಗಳು ಕಾರಣವಾಗಿರುತ್ತವೆ. ಈ ಸಿದ್ಧಾಂತದ ಪ್ರಕಾರ ಶಿಲಾಗೋಳವು 30 ಗೊಳಸಾದ ಭೂಫಲಕಗಳನ್ನು ಒಳಗೊಂಡಿರುವುದು. ಈ ಭೂಫಲಕಗಳಲ್ಲಿ ಕೆಲವು ಅತಿ ದೊಡ್ಡ ಗಾತ್ರದಲ್ಲಿದ್ದರೆ ಮತ್ತೆ ಕೆಲವು ಚಿಕ್ಕ ಗಾತ್ರದಲ್ಲಿರುತ್ತವೆ. ಇವು ಪರಸ್ಪರ ಅತಿ ನಿಧಾನ ಗತಿಯಲ್ಲಿ ಚಲನೆಯನ್ನು ಹೊಂದಿರುತ್ತವೆ. ಇವುಗಳ ಚಲನಾ ವೇಗವು ವರ್ಷಕ್ಕೆ 10 ಸೆಂಟಿಮೀಟರ್ಗಳಷ್ಟಿರುವುದು ಎಂದು ಅಂದಾಜಿಸಲಾಗಿದೆ. ಅಷ್ಟೊಂದು ಕಡಿಮೆ ವೇಗದಲ್ಲಿ ಚಲಿಸಿದರೂ ಸಹ ಇವು ಬಹಳಷ್ಟು ದೂರ ಸ್ಥಳಾಂತರಗೊಳ್ಳುವು. ಇಲ್ಲಿ ಜಾಲಿಯವರ ಅಣು ವಿಕಿರಣ ಸಿದ್ಧಾಂತ ಮತ್ತು ಹೋಮ್ಸ್ ರವರ ಚಲನ ಸಿದ್ಧಾಂತಗಳಲ್ಲಿ ವಿವರಿಸಿರುವ ಭೂ ಚಲನೆಯ ಕಾರಣಗಳನ್ನು ಕ್ರೋಢೀಕರಿಸಿ ಭೂ ಫಲಕಗಳ ಸಂಚಲನ ಮಾದರಿಯನ್ನು ವಿವರಿಸಲು ಪ್ರಯತ್ನಿಸಿರುವರು. ಭೂಫಲಕಗಳ ಅಂಚುಗಳು. ಭೂಫಲಕಗಳ ಸಂಚಲನೆಯಲ್ಲಿ ಭೂಭಾಗಗಳ ಅಂಚುಗಳು ಹಾಗೂ ಅವುಗಳ ಪರಸ್ಪರ ಕ್ರಿಯೆಗಳು ಪ್ರಮುಖವಾಗಿರುತ್ತವೆ. ಆದ್ದರಿಂದ ಅವುಗಳಲ್ಲಿ 3 ಪ್ರಮುಖ ವಿಧಗಳಿವೆ. 1 ಪ್ರತ್ಯೇಕವಾಗುವ ಅಂಚುಗಳು, 2 ಒಗ್ಗೂಡುವ ಅಂಚುಗಳು, 3 ಸ್ಥಳಾಂತರಗೊಳ್ಳುವ ಅಂಚುಗಳು. ಮೊದಲನೇದಾಗಿ ಪ್ರತ್ಯೇಕವಾಗುವ ಅಂಚುಗಳನ್ನು ಗಮನಿಸೋಣ. 2 ಭೂಭಾಗಗಳು ಪರಸ್ಪರ ದೂರವಾಗುವುದನ್ನು ಪ್ರತ್ಯೇಕವಾಗುವ ಅಂಚುಗಳು ಎಂದು ಕರೆಯುವರು. ಈ ಪ್ರತ್ಯೇಕತಾ ಪ್ರಕ್ರಿಯೆಯು ಭೂಭಾಗ ಮತ್ತು ಜಲಭಾಗಗಳೆರಡೂ ಕಂಡುಬಂದರೂ ಸಹ ಇದು ಜಲಭಾಗಗಳ ತಳದಲ್ಲಿ ಹೆಚ್ಚಾಗಿ ಕಂಡುಬರುವುದು. ಈ ಪ್ರಕ್ರಿಯೆಯಿಂದ ಸೀಳುಗಳು ಉಂಟಾಗುತ್ತವೆ. ಭೂರಾಶಿಯಲ್ಲಿ ಸೀಳುಗಳು ಉಂಟಾದರೆ ಅದು ಜಲದಿಂದ ಆವೃತವಾಗಿ ಹೊಸ ಸಮುದ್ರ ಅಥವಾ ಸಾಗರಗಳು ಉಂಟಾಗುವವು. ಮತ್ತು ಭೂಭಾಗಗಳು ಪ್ರತ್ಯೇಕವಾದಂತೆ ಸಾಗರಗಳು ವಿಸ್ತಾರಗೊಳ್ಳುತ್ತವೆ. ಪ್ರತ್ಯೇಕತೆಯಿಂದಾಗಿ ಸಾಗರಗಳ ತಳದಲ್ಲಿ ಸೀಳುಗಳು ಉಂಟಾದರೆ ಆಸ್ಟೆನೋಸ್ಫಿಯರ್ ವಲಯದಿಂದ ಬಸ್ಟಾಲ್ ಶಿಲಾಪಾಕವು ಹರಿದು ಬಂದು ಸೀಳುಗಳಲ್ಲಿ ತುಂಬಿಕೊಂಡು ಗಟ್ಟಿಯಾಗುತ್ತಾ ಭೂಫಲಕಗಳ ಅಂಚುಗಳಲ್ಲಿ ಹೊಸ ಭೂಸ್ವರೂಪಗಳು ಸೃಷ್ಟಿಯಾಗುವವು. ಈ ರೀತಿಯಲ್ಲಿ ಭೂಫಲಕಗಳ ಪ್ರತ್ಯೇಕತೆ ಮತ್ತು ಹೊಸ ಸ್ವರೂಪಗಳ ಸೃಷ್ಟಿಯ ಪ್ರಕ್ರಿಯೆಗೆ ಸಾಗರಗಳ ತಳಹರಿವು ಎಂದು ಕರೆಯುವರು. ಹೀಗೆ ಭೂಫಲಕಗಳ ಅಂಚುಗಳ ಉದ್ದಕ್ಕೂ ನಿರ್ಮಾಣವಾಗುವ ಬೆಟ್ಟಗಳ ಸರಣಿಗೆ ಜಲಾಂತರ್ಗತ ಗಿರಿ ಶ್ರೇಣಿ ಎಂದು ಕರೆಯುವರು. ಇನ್ನು ಎರಡನೇದಾಗಿ ನೋಡುವುದಾದರೆ ಒಗ್ಗೂಡುವ ಅಂಚುಗಳು. ಪ್ರತ್ಯೇಕವಾದ 2 ಭೂಭಾಗಗಳು ಪರಸ್ಪರ ಹತ್ತಿರವಾಗುತ್ತಾ ಚಲಿಸುತ್ತಿದ್ದರೆ ಅದನ್ನು ಒಗ್ಗೂಡುವ ಅಂಚುಗಳು ಎಂದು ಕರೆಯುವರು. ಹೀಗೆ ಒಗ್ಗೂಡುವಾಗ ಒಂದು ಫಲಕದ ಅಂಚನ್ನು ಇನ್ನೊಂದು ಫಲಕದ ಕೆಳಗೆ ನುಸುಳುವುದು. ಹೀಗೆ ನುಸುಳುವುದನ್ನು ಒಳಚಾಚಲ್ಪಡುವಿಕೆ ಎಂದು ಕರೆಯುವರು. ಈ ಒಳನುಸುಳುವಿಕೆಯು ಆಳವಾದ ತಗ್ಗುವಿನ ನಿರ್ಮಾಣಕ್ಕೆ ಕಾರಣವಾಗುವುದು. ಹೀಗೆ ಒಳನುಸುಳಲ್ಪಟ್ಟ ಫಲಕದ ಭಾಗವು ಆಸ್ಟೆನೋಸ್ಫಿಯರ್ ವಲಯದಲ್ಲಿ
ದುಡಲ್ಪಡುವುದು. ಇಂತಹ ಸಂದರ್ಭದಲ್ಲಿ ಭಯಂಕರವಾದ ಭೂಕಂಪನವಾಗುವುದು ಮತ್ತು ಫಲಕಗಳ ಅಂಚುಗಳ ಉದ್ದಕ್ಕೂ ಆಗಾಗ್ಗೆ ಜ್ವಾಲಾಮುಖಿಗಳು ಸ್ಫೋಟಗಳು ಉಂಟಾಗುವವು. ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವ ಜ್ವಾಲಾಮುಖಿಗಳು ಈ ಮಾದರಿಗಳಾಗಿರುತ್ತವೆ. ಇನ್ನು ಮೂರನೇದಾಗಿ ಸ್ಥಳಾಂತರಗೊಳ್ಳುವ ಅಂಚುಗಳನ್ನ ಗಮನಿಸೋಣ. ಈ ರೀತಿಯ ಅಂಚುಗಳು ಪರಸ್ಪರ ಹತ್ತಿರ ಬರುವುದಾಗಲಿ ಅಥವಾ ಪರಸ್ಪರ ದೂರ ಸರಿಯುವುದಾಗಲಿ ಆಗುವುದಿಲ್ಲ. ಇಲ್ಲಿ ಎರಡೂ ಭೂಭಾಗಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಮತಲವಾಗಿ ಜರುಗುತ್ತವೆ. ಹೀಗೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಮತಲವಾಗಿ ಜರುಗುವುದನ್ನೇ ಸ್ಥಳಾಂತರಗೊಳ್ಳುವ ಅಂಚುಗಳು ಎಂದು ಕರೆಯುವರು. ಇದರಿಂದಾಗಿ ಸ್ಥಳಾಂತರ ತರಂಗಗಳು ಉಂಟಾಗುತ್ತವೆ. ಇಂತಹ ಸಮಯದಲ್ಲಿ ಭೂಕಂಪನಗಳು ಉಂಟಾಗುತ್ತವೆ. ಪ್ರಮುಖ ಭೂಫಲಕಗಳು. ಭೂಫಲಕಗಳನ್ನು ಹಲವಾರು ವಿಜ್ಞಾನಿಗಳು ಹಲವಾರು ರೀತಿಯಲ್ಲಿ ವಿಂಗಡಿಸಿರುವರು. ಲಿಟಚ್ ಹಾಗೂ ಹೋಲ್ಡ್ ರವರು ಶಿಲಾಗೋಳವನ್ನು 10 ವಿಭಾಗಗಳನ್ನಾಗಿ ವಿಭಾಗಿಸಿದರೆ, WJ ಮಾರ್ಗನ್ ರವರು 20 ವಿಭಾಗಗಳನ್ನಾಗಿ ಹಾಗೂ ಲೇ ಪೀಶೋನ್ ರವರು 6 ವಿಭಾಗಗಳನ್ನಾಗಿ ವಿಂಗಡಿಸಿರುವರು. ಇವರುಗಳಲ್ಲಿ ಲೇ ಪೀಶೋನ್ ರವರು ವಿಂಗಡಣೆಯು ಹೆಚ್ಚು ಪ್ರಚಲಿತವಾದದ್ದು ಆಗಿದೆ. ಅವುಗಳೆಂದರೆ ಪೆಸಿಫಿಕ್ ವಿಭಾಗ, ಅಮೆರಿಕಾ ವಿಭಾಗ, ಯುರೇಷಿಯಾ ವಿಭಾಗ, ಆಫ್ರಿಕಾ ವಿಭಾಗ, ಇಂಡೋ ಆಸ್ಟ್ರೇಲಿಯಾ ವಿಭಾಗ ಹಾಗೂ ಅಂಟಾರ್ಟಿಕಾ ವಿಭಾಗ. ಶಿಲಾಗೋಳದ ಭೂಭಾಗಗಳಲ್ಲಿ ಪೆಸಿಫಿಕ್ ಭಾಗವು ಅತ್ಯಂತ ವಿಶಾಲವಾದ ಭಾಗವಾಗಿದ್ದು, ಇದು ಜಲಭಾಗದ ಬಹುಭಾಗವನ್ನು ಆವರಿಸಿರುವುದು. ಈ ಸಿದ್ಧಾಂತದ ಪ್ರತಿಪಾದನೆಯಿಂದ ಆಲ್ಫ್ರೆಡ್ ವೆಗನರ್ ಅವರ ಸಿದ್ಧಾಂತಕ್ಕೆ ಹೆಚ್ಚು ಪುರಾವೆಗಳು ದೊರೆತಂತಾಗಿರುತ್ತದೆ. ಇಷ್ಟು ಭೂಫಲಕ ಸಂಚಲನ ಸಿದ್ಧಾಂತದ ಕುರಿತು ಆಯಿತು. ಇನ್ನು ಹೆಚ್ಚಿನ ವಿಷಯಗಳ ನೋಟ್ಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.